ಭಾಳ ಸುಗಮವಾಗಿ ಹೇಳಿದ್ದಾರೆ ಶುಭಾಶಯ ಹೇಳಲಿಕ್ಕೆ ಅಂತೇಳಿ. ಹಾಗಾಗಿ ಶುಭಾಶಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವೇದಿಕೆಯ ಮೇಲಿರುವಂಥ ಎಲ್ಲ ರಾಜಕೀಯ, ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಎಲ್ಲ ನಾಯಕರುಗಳೇ, ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ರವೀಶ್ ತುಂಗರವರ ಬಗ್ಗೆ ಹಲವಾರು ವರ್ಷಗಳಿಂದ ನಾನು ಕೇಳ್ತಾ ಇದ್ದೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಎರಡು ಹೆಸರುಗಳು, ಒಂದನೇದು ಶಿವಮೊಗ್ಗದಲ್ಲಿ ಮಾನಸ ಹಾಸ್ಪಿಟಲ್ನ ಅಶೋಕ್ ಪೈ ಅವರು, ಮತ್ತು ಮಂಗಳೂರಿನ ಹಾಸ್ಪಿಟ್ಲಲ್ಲಿರುವಂಥ ರವೀಶ್ ತುಂಗರವರು. ಬಹುಶಃ ಈಗಾಗಲೇ ಹೇಳಿದಾಗೆ ರಾಜ್ಯದ ಅತ್ಯುತ್ತಮ ಒಂದು ವೈದ್ಯಕೀಯದಲ್ಲಿ ಇವರ ಹೆಸರುಗಳನ್ನು ಪರಿಗಣಿಸ್ತಾ ಇದ್ದಾರೆ. ಅಂಥ ರವೀಶ್ ತುಂಗರವರು ಈ ನಮ್ಮ ಆಸುಪಾಸಿನಲ್ಲಿ ಇಂಥ ಒಂದು ಆಸ್ಪತ್ರೆಯನ್ನು ಕಟ್ತಾ ಇದ್ದಾರೆ ಅನ್ನೋ ಸುದ್ದಿ ನನಗೆ ಸುಮಾರು 1 ವರ್ಷಗಳ ಹಿಂದೆ ಬಂದಿತ್ತು. ಇಲ್ಲಿ ಸಿಕ್ಕಂಥ ಜನರು ನನ್ನ ಹತ್ರ ಹೇಳ್ತಾ ಇದ್ದರು, ರವೀಶ್ ತುಂಗರವರು ಈ ಆಸುಪಾಸಿನ ಜನರಿಗೆ ಮತ್ತು ಆಸುಪಾಸಿನ ಜೊತೆ ಯಾವ ರೀತಿ ಹೊಂದಿಕೊಳ್ತಾ ಇದ್ದಾರೆ, ಅವರು ತನ್ನ ಜೀವನವನ್ನು ಸಾಮಾಜಿಕವಾಗಿ ಯಾವ ರೀತಿ ತನ್ನನ್ನು ತೊಡಗಿಸ್ಕೊಳ್ತಾ ಇದ್ದಾರೆ ಅಂತ ಹಲವಾರು ಜನರಿಂದ ನಾನು ಕೇಳ್ತಾ ಇದ್ದೆ. ಆದರೆ ನನಗೆ ಅವರನ್ನು ಭೇಟಿ ಮಾಡುವಂಥ ಯಾವ ಸಂದರ್ಭವೂ ನನಗಿರಲಿಲ್ಲ, ಸಿಗ್ತಿರಲಿಲ್ಲ. ಬಹುಶಃ ಕೆಲವು ಸಲ ಅನ್ನಿಸ್ತಾ ಇತ್ತು ನಾನು ಅವರನ್ನು ಭೇಟಿ ಆಗಬೇಕು, ಯಾಕೆ ಅಂತ ಹೇಳಿದ್ರೆ ರವೀಶ್ ತುಂಗರ್ ಅವ್ರನ್ನ ಭೇಟಿ ಆದಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಏನೋ ಸಿಗ್ಬೋದು ಅಂತ ಹೇಳಿಬಿಟ್ಟು. ಆದರೆ ಅಂತಹ ಯಾವುದೇ ಒಂದು ಇದು ಬಂದಿರಲಿಲ್ಲ. ಆದರೆ ಮೊನ್ನೆ ನನಗೆ ಅವರ ಕರೆಯನ್ನು ಮಾಡಿ ಈ ಆಸ್ಪತ್ರೆಗೆ ಬರಬೇಕು ಅಂತ ಕೇಳ್ಕೊಂಡಿದ್ರು. ನಾನು ಡಾಕ್ಟ್ರ್ ಹತ್ರ ಹೇಳಿದ್ದೆ, ಸರ್ ನಮಗೆ ನಿನ್ನೆ ದೆಹಲಿಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ನನಗೆ ನಮ್ಮ ಸಭೆ ಇರೋದ್ರಿಂದ, ಹೈಕಮಾಂಡ್ ಸಭೆ ಇರೋದ್ರಿಂದ ನನಗೆ ಹೋಗಲಿಕ್ಕಿದೆ, ಬರಲಿಕ್ಕೆ ಆಗುತ್ತೋ ಇಲ್ಲೋ ಅಂತ ನಾನು ಅವ್ರ ಹತ್ರ ಪ್ರಥಮವಾಗಿ ಹೇಳಿದ್ದೆ. ಆದರೆ ಮತ್ತೆ ಇನ್ನೊಂದು ಸಲ ಫೋನ್ ಮಾಡಿ ನೀವು ಬರಲೇಬೇಕು ಅಂತ ನನ್ನ ಹತ್ರ ಕೇಳ್ಕೊಂಡಿದ್ರು. ಹಾಗಾಗಿ ನಿನ್ನೆ ಡೆಲ್ಲಿಗೆ ಹೋಗಿ ಇವತ್ತು ಬೆಳಗ್ಗೆ 3 ಗಂಟೆಗೆ ಎದ್ದು ನಾನು ನೇರವಾಗಿ ಇಲ್ಲಿಗೆ ಬಂದಿರುವಂಥದ್ದು. ಕಾರಣ ಇಷ್ಟೇ, ನಮ್ಮೆಲ್ಲ ಈಗ ನಾವು ರಾಜಕಾರಣದಲ್ಲಿರುವಂಥವ್ರು ಜನಸೇವೆಯನ್ನು ಮಾಡಬೇಕು, ಜನರ ಜೊತೆ ಇರಬೇಕು ಅಂತೇಳಿ ನಾವನ್ನು ಬಯಸ್ತಾ ಇರ್ತೀವಿ. ಆದರೆ ನಾವು ಯಾವ ಜನರ ಜೊತೆ ಇರಬೇಕು ಅಂತ ಹೇಳಿದ್ರೆ ಒಳ್ಳೆಯ ಜನರ ಜೊತೆ ಇರಬೇಕು. ಅವರು ಒಳ್ಳೆಯವರಾಗಿರಬೇಕು, ಆರೋಗ್ಯವಂತರಾಗಿರಬೇಕು, ಅವರು ಸುಖವಾಗಿರಬೇಕು ಅನ್ನೋದನ್ನು ನಾವು ಸಮಾಜದ ಎಲ್ಲ ನಮ್ಮ ನಾಯಕರುಗಳು ಬಯಸ್ತಾ ಇರ್ತಾರೆ. ಅಂಥ ಒಂದು ಕೆಲಸವನ್ನು ನಮ್ಮ ಡಾಕ್ಟ್ರು ಇಲ್ಲಿ ಮಾಡ್ತಾ ಇದ್ದಾರೆ ಅನ್ಬೇಕಾದ್ರೆ ನನಗೆ ಅನ್ನಿಸ್ತಾ ಇತ್ತು ಇದು ನನ್ನ ಕರ್ತವ್ಯ ಸಹ. ಯಾಕೆಂತೇಳಿದ್ರೆ ಯಾವ ಸಮಾಜದಲ್ಲಿ ನಾವು ಸೇವೆಯನ್ನು ಮಾಡಬೇಕು ಅಂತ ನಾವು ತೊಡಗಿಕೊಂಡಿರ್ತೇವೋ ಅಂಥದೇ ಸಮಾಜದಲ್ಲಿ ಡಾಕ್ಟರ್ ರವೀಶ್ ತುಂಗರ್ ಅವರು ತನ್ನದೇ ಆದ ಕ್ಷೇತ್ರದಲ್ಲಿ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಸಂಪೂರ್ಣವನ್ನು ಬೆಂಬಲವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮದ ಒಳ್ಳೆಯದಾಗಲಿ, ಅಥವಾ ನಮ್ಮಿಂದ ಯಾವಾಗಾದರೂ ಯಾವುದಾದ್ರೂ ಅವರಿಗೆ ಸಹಾಯಗಳು ಬೇಕಾದರೆ ಸದಾ ಅವರ ಜೊತೆ ಇರ್ತೀವಿ ಅಂಥೇಳಿ ಅವರು ಮಾಡಿದಂಥ ಈ ಆಸ್ಪತ್ರೆ ಉತ್ತಮ ರೀತಿಯಲ್ಲಿ ಆಗಲಿ ಅಂತ ಹೇಳಿಕೊಂಡು ಅವರಿಗೆ ಶುಭಾಶಯ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.